ಅಮ್ಮ, ಆ ಮನೆಯವರು ಎಷ್ಟು ಒಳ್ಳೆಯವ್ರು ಗೊತ್ತಾ ಅಮ್ಮ? ಹೌದಾ? ಹ್ಞೂ. ಏನು ಮಾಡಿದ್ರು ನಿಮಗೆ ಸ್ಪೆಷಲಾಗಿ? ಚಿಕನ್ ಮಾಡಿದರು. ಅವರಿಗಿಬ್ಬರು ಮಕ್ಕಳು ಇದ್ದಾರಲ್ಲ, ಹುಡುಗಿಯರು ಕಾಲೇಜ್ ಹೋಗೋದು. ಆದರೆ ಇಂಥ ಚೊರೆ ಮಾಡ್ತಾರೆ ಗೊತ್ತಾ, ಏನು ಗಲಾಟೆ ಮಾಡ್ತಾರೆ ಗೊತ್ತಾ. ಆದರೂ ಪ್ರೀತಿಯಿಂದ ಇರ್ತಾರೆ ಇಬ್ಬರು. ನನಗೂ ಒಂದು ಹಂಗಿರ್ಬೇಕಿತ್ತು. ಆರ್ಡ್ರ್ ಮಾಡುವನ ಫ್ಲಿಪ್ಕಾರ್ಟಲ್ಲಿ? ಹೋಗಮ್ಮ. ಮತ್ತಿನ್ನೇನು, ನೀನೊಬ್ಳು ಮಗಳಾದ್ಮೇಲೆ ಬಂದು ನಮ್ಮ ಮಧ್ಯದಲ್ಲೇ ಮಲಗ್ತಿದ್ದಿ. ಇನ್ನೇನು ಈಗ ನೋಡಿದರೆ ತಂಗಿ ಬೇಕು ತಮ್ಮ ಬೇಕಂತೆ. ನಾನೇನು ಚಿಕ್ಕ ವಯಸ್ಸಿನಲ್ಲಿ ಬಂದು ಮಲಗ್ತಿದ್ದೆ, ಅದಕ್ಕೆ ನೀನಾದ್ರೂ ಹೋಗಿ ಹೇಳ್ತೀನಲ್ಲ. ಸರಿ, ನನಗೆ ಒಳಗೆ ಕೆಲಸ ಇದೆ, ನಾನು ಹೋಗ್ತೀನಿ. ನಿರ್ಮಲಕ್ಕ, ಗೀತಕ್ಕ, ಇಲ್ಲಿ ಬೇಗ ಬೇಗ ಬನ್ನಿ. ವಾಕಿಂಗ್ ಮಾಡೋದಂದ್ರೆ ಬೇಗ ಬೇಗ ನಡೆಯೋದು, ನಿಮಗೆ ಅಲ್ಲಿ ನಿಂತ್ಕೊಂಡು ಗುಟ್ಟು ಮಾತಾಡೋದಲ್ಲ. ನೋಡಿ ಅಕ್ಕ, ನಡೆದು ನಂಗಂತೂ ಸಾಕಾಗೋಯ್ತು. ಈ ಪುಷ್ಪ ನೋಡಿ, ಅವಳಿಗೆ ಉದ್ದುದ್ದ ಕೈ ಕಾಲಿದೆ, ಒಂದು ಕಾಲಿಟ್ಟರೆ ಅಲ್ಲಿ ಹೋಗಿ ಮುಟ್ತಾಳೆ. ಅದು ನಮ್ಗ? ಪುಷ್ಪ, ಬರ್ತಾ ಇದ್ದೇವೆ ಕಣೆ, ಬರ್ತೇವೆ. ನನಗಾದ್ರೂ ನಿನ್ನ ಜೊತೆ ಬಂದೊಂದೆರಡು ಸತಿ ಅಭ್ಯಾಸ ಆಗೋಗಿದೆ. ಈ ಗೀತಾಗ ಅಭ್ಯಾಸ ಆಗಿದೆ. ಸ್ವಲ್ಪ ನಿಲ್ಲು, ನೀನು ಸ್ವಲ್ಪ ಮೆಲ್ಲ ಹೋಗು. ಹಾಂ, ಇದ್ರ ಮುಖಕ್ಕೇನಾಯ್ತು? ಏನಿಲ್ಲ ಪುಷ್ಪ. ಇವಳಿನ ಪುಷ್ಪ ಈ ಥರ ಓಡ್ತಾ ಇದ್ದಾಳೆ. ವಾಕಿಂಗ್ ಅಂದರೆ ನಡ್ಕೊಂಡು ಹೋಗೋದಲ್ವಾ? ಅಯ್ಯೋ, ನಿಮ್ಮಿಬ್ಬರನ್ನ ಹಿಡ್ಕೊಂಡು ನಾನು ಬರ್ತಿರೋ ಪಾಡುಂಟಲ್ಲ. ಓಯ್, ನೀನೇನು ಓಡ್ತಾ ಇದ್ದೀಯ, ನಿಲ್ಲು. ಯಾಕೆ ಪುಷ್ಪ, ನೀನು ಹೇಳಿದ್ದಲ್ಲ ಮುಂದೆ ಬನ್ನಿ ಅಂತ. ನಮ್ಮ ತಾಯಿ ನಾನು ನಿಮ್ಮನ್ನು ಮುಂದೆ ಬರಲಿಕ್ಕೆ ಹೇಳಿದ್ದು, ಪಕ್ಕದ ಮನೆಗೆ ಓಡೋಗ್ಲಿಕ್ಕೆ ಹೇಳಿದಲ್ಲ. ಹೇ ಲಲಿತಾ, ನೀವಾ? ಮಲ್ಲಿಗೆ ಮಂಟಪವ ನನ್ನ ಮನಸ್ಸಲ್ಲಿ ಕಟ್ಟಿಸುವೆ, ಅಂದದ ಸಿರಿದೇವಿಯ ಅಲ್ಲಿ ಬಚ್ಚಿಟ್ಟು ಪೂಜಿಸುವೆ. ನಾನೇ. ಇದೇನ್ರಿ ಹುಚ್ಚಾಟ? ಏನಿಲ್ಲ. ಇದೇನ್ರಿ ಎಷ್ಟು ಮೆಲ್ಲ ಮಾತಾಡ್ತಿದ್ದೀರಾ? ಮಕ್ಕಳೇನಾದ್ರೂ ಕೇಳಿಸ್ಕೊಂಡ್ರೆ? ದೂರೋಗ್ರಿ. ಅಯ್ಯೋ, ಇದೊಳ್ಳೆ ಕತೆ ಆಯ್ತು ನಿಂದು. ಹತ್ರ ಬಂದರೆ ದೂರ ಹೋಗು ಹೇಳ್ತೀಯ. ಸರಿ, ನೀವು ಊಟ ಮಾಡುವಂತೆ ಕುತ್ಕೊಂಡಿರಿ, ನಾನು ಬರ್ತೀನಿ. ಮಕ್ಕಳದೆಲ್ಲ ಊಟ ಆಯ್ತಾ? ಹಾಂ, ರಾಜ ಒಬ್ಬರು ಬರಲಿಲ್ಲ ಅಷ್ಟೇ, ಮತ್ತು ಅವರಿಬ್ಬರದ್ದು ಊಟ ಆಯಿತು. ಊಟ ಆಗಿ ರೂಮ್ಗೆ ಹೋಗಿದ್ದಾರೆ. ಸರಿಯಾಗಿದ್ರಿ.